ಕಾಂಗ್ರೆಸ್ಸಿನ ಸಮಾವೇಶ ಹೊಸಪೇಟೆಯಲ್ಲಿ ಸರ್ಕಾರಕ್ಕೆ 2 ವರ್ಷ ತುಂಬಿದ್ದಕ್ಕೆ ವಿಪಕ್ಷ ಬಿಜೆಪಿ ಬೆಂಗಳೂರಿನಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತು. ಇಲ್ಲಿ ಜನ ಕಷ್ಟದಲ್ಲಿರುವಾಗ ಕಾಂಗ್ರೆಸ್ನವರು ಸಮಾವೇಶ ಮಾಡ್ತಾ ಇದ್ದಾರೆ. ಯಾವ ಸಂತೋಷಕ್ಕೆ ಈ ಸಮಾವೇಶ ಅನ್ನುವ ವಾಗ್ದಾಳಿ ಬಿಜೆಪಿಯಿಂದ. ಅನೇಕ ಹಿರಿಯ ಬಿಜೆಪಿ ನಾಯಕರುಗಳಿದ್ರು. ಹೊಸಪೇಟೆಯಲ್ಲಿ ಸರ್ಕಾರ ಮೋಜು ಮಸ್ತಿ ಮಾಡ್ತಾ ಇದೆ. ಮೊದಲು ಬೆಂಗಳೂರು ಸಮಸ್ಯೆ ಬಗೆಹರಿಸಿ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಜನರ ಸಮಾಧಿ ಮೇಲೆ ಸಮಾವೇಶ ಮಾಡ್ತಿದ್ದೀರಾ, ಮಳೆ ಮುನ್ಸೂಚನೆ ಇದ್ರೂ ಸರ್ಕಾರ ಮಣ್ಣು ತಿಂತಿತ್ತ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಳ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್, ಬಿಟಿಎಂ ಲೇಔಟ್, ಮಧುಬನ್ ಅಪಾರ್ಟ್ಮೆಂಟ್, ಬಿಸ್ಮಿಲ್ಲಾ ನಗರ, ಸಾಯಿ ಲೇಔಟ್, ಹೀಗೆ ಮಳೆ ಹಾನಿಗೊಳಗಾದ ಅನೇಕ ಪ್ರದೇಶಗಳಿಗೆ ವಿಪಕ್ಷ ನಾಯಕರುಗಳು ಹೋಗಿದ್ರು. ಆರ್ ಅಶೋಕ್, ವಿಜೇಂದ್ರ, ರವಿಕುಮಾರ್, ಸತೀಶ್ ರೆಡ್ಡಿ, ಚಲವಾದಿ ನಾರಾಯಣ ಸ್ವಾಮಿ ಅವರ ಆದಿಯಾಗಿ ಅನೇಕ ಬಿಜೆಪಿ ನಾಯಕರು. ಮನೆಯಿಂದ ಹೊರಗಡೆ ಬರ್ತಾ ಇದೆ. ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ. ಇದು ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಆ ಕಾಂಟ್ರಾಕ್ಟ್ಗಳಿಗೂ ಕೂಡ ಪೇಮೆಂಟ್ ಮಾಡದೇನೆ ಇವತ್ತು ಕೆಲಸ ಕಾರ್ಯಗಳು ಹಾಗೆ ನಿಂತಿದ್ದಾವೆ, ಅಭಿವೃದ್ಧಿ ಕೆಲಸಗಳು ಹಾಗೆ ನಿಂತಿದ್ದಾವೆ. ಇವತ್ತು ಹೊಸಪೇಟೆನಲ್ಲಿ ಕುತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. 2 ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವತ್ತು ಕರ್ನಾಟಕದಲ್ಲಿ 5 ಜನ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಕೊಂಡಿದ್ದಾರೆ. ಈ ಸಮಾವೇಶ, ಈ 5 ಜನ ಸಾವಿನ ಮೇಲೆ ಸಮಾವೇಶ ಇದು. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಕೂಡಲೇ ಸಮಾವೇಶವನ್ನ ರದ್ದು ಮಾಡಿ. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ. ಕಳೆದ 2 ವರ್ಷದಲ್ಲಿ ನೀವು ರಸ್ತೆಗೋಸ್ಕರ, ಸ್ಟಾರ್ ಮೋಟರ್ ಡ್ರೈನ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರೆ ಹೇಳಿ. ಇವತ್ತು ಎಲ್ಲ ರಾಜಕಾಲುವೆಯಲ್ಲಿ ಸೆನ್ಸರ್ ಅಳವಡಿಸಿದ್ದೀನಿ ಅಂತ ಹೇಳಿದ್ರಿ. ಎಲ್ಲಪ್ಪ ನಿನ್ನ ಸೆನ್ಸರ್ ಕೆಲಸ ಮಾಡಿದ್ದು? ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ. ಸೆನ್ಸರ್ ಹಾಳಾಗೋಯ್ತು. ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ. ನಿಮಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಅವರು ಡೈಲಾಗ್, ಮಾಮೂಲಿ ಡೈಲಾಗ್ ಕಿಂಗ್ ಅವರು. ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬಾರಪ್ಪ, ನಿನ್ ಕೆಲಸ ಉಳಿದೈತೆ. ಬೋರ್ಡ್ ಹಾಕಿದಿರಿ ಇಲ್ಲಿ, ನಿನ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದ್ರಿ. ಮತ್ತೆ ಹವಾಮಾನ ಇಲಾಖೆ 1 ತಿಂಗಳಿಂದ ಏಪ್ರಿಲ್ 15ನೇ ತಾರೀಕು ಕಾರ್ಪೊರೇಷನ್ಗೆ, BWS ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟರು. ಮಳೆ ಜೋರಾಗಿ ಬರುತ್ತೆ, ಕ್ರಮ ತೆಗೆದುಕೊಳ್ಳಿ ಅಂತ ಏಪ್ರಿಲ್ 15 ಕೊಟ್ಟಿದ್ರು. ಸಾಯ್ತಾ ಇದ್ರೆ 5 ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ಸಾವಿನ ಮೇಲೆ ಸಮಾವೇಶ ಮಾಡಕ್ ಹೋಗಿದ್ದೀರಾ? ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.